60 to 90 square feet. How much? 60 to 90. 90. That means we can plant coconut 8 by 8 or 9 by 9. But you see South India, 4 feet, 5 feet, 3 feet, not giving the plants. It is totally madness. एक बहुत बड़ा तगड़ा आदमी है, छोटी जगह में घुसेगा वो? आपने उस घुसने को कहा तो पड़ेगा। That means what the canopy is required, the God has given, we have to give that canopy to the tree. So it is very, I think that uneconomical and unscientific that you have to plant a coconut 4 by 4, 4.5 by 4.5, 5 by 5 is totally wrong. At any cost, if you have plantation, okay, 4 by 4.5 by 4.5, you cut down one line. Yeah. And alternate also you cut down. Then it gives to do one. Coconut is having near about 900 to 1000 square feet area. That means coconut should be planted 27 by 27 or 32 by 32. Then the canopy use absorb maximum solar light and energy and you get bumper production. So canopy is most important. What agriculture scientists said, number of plants increase, high density. But they are not getting proper energy. So what is existing in nature, that is most important. We have to take the inspiration from God, not from the agriculture institute. ಸ್ನೇಹಿತರೆ, ನಾವು ಸಹಜವಾದ ಬದುಕನ್ನು ಬದುಕಬೇಕು. ನಾವು ಪ್ರಕೃತಿಯಲ್ಲಿ ಏನಿದೆ, ನಮ್ಮ ಪ್ರಕೃತಿಯಲ್ಲಿ ಏನು ತಿಳಿಗೆ ಹೇಳ್ತಿದೆ ಅದನ್ನು ಅರ್ಥ ಮಾಡ್ಕೊಂಡು ನಾವು ಯಾವ ವ್ಯವಸಾಯ ಆಗಲಿ ಬದುಕು ನಡೆಸ್ತೀವೋ ಅದು ಸುಂದರವಾಗಿರುತ್ತೆ, ನಮಗೆ ಫಲಪ್ರದವಾಗಿರುತ್ತೆ. ಅಡಿಕೆಗೆ ಚಾಮರ ಅಥವಾ ಕ್ಯಾನಪಿ ಎಷ್ಟು ಬೇಕು ಅಂತಂದರೆ 60 ಇಂದ 70 ಚದರಡಿ ಇರಬೇಕು. 60 ಇಂದ 70 ಚದರಡಿ ಬರಬೇಕು ಅಂದರೆ ನೀವು 8 × 64 ಅಂದರೆ 8 ರಿಂದ 8, 9 × 81, ಅದಕ್ಕೆ ಮುಕ್ಕಾಲು ಭಾಗ ಮಾಡಿದೆ ಅಂದರೆ 70 ಚದರಡಿ ಏನಾಗುತ್ತೆ, ಅಷ್ಟು ವ್ಯಾಸ ಇರಬೇಕು. ಅಂದರೆ ನೀವು 8 ಅಡಿ 8 ಅಡಿ, 8 ಅಡಿಗೆ 8 ಅಡಿ, 9 ಅಡಿಗೆ 9 ಅಡಿ ಇರಬೇಕಾಗಿದ್ದು ನಿಮ್ಮ ಧರ್ಮ. ಆದರೆ ಇವಾಗ ಏನಾಗಿದೆ ಅಂದರೆ ಅದು ಯಾರು ಈ ನರ್ಸರಿ ಮಾಡ್ತಾರೋ, ಯಾರು ಮಾಡ್ತಾರೋ, ಯಾವ ಇಲಾಖೆಯವ್ರು ಹೇಳ್ಕೊಡ್ತಾರೋ ಏನೋ ಗೊತ್ತಿಲ್ಲ, 4 ಅಡಿ 3 ಅಡಿ 5 ಅಡಿ ನಮಗಂತ ಸಾಕಾಗ್ಬಿಟ್ಟಿದೆ ಸರ್. ತೆಂಗು 10 ಅಡಿ ಮೇಲೆ 10 ಅಡಿ ಮೇಲೆ ದಾಟ 10 ಅಡಿಗೆ 10 ಅಡಿ ಹಾಕ್ಸಿದಾರ್ರಿ. ಏನು ಮಾಡ್ಬೇಕು ಸರ್? 2 ಗಿಡ ತೆಗಿಯಪ್ಪ, ತೆಗಿಯಕ್ಕೆ ತಯಾರಿಲ್ಲ, ಸಾಯಪ್ಪ, ನಾನೇನು ಮಾಡೋಕ್ಕಾಗುತ್ತೆ? ಸೊ ಹಾಗಾಗಿ ಪ್ರಕೃತಿ ದತ್ತವಾಗಿರೋಂಥ ಚಾಮರ ನಾವು ಅಲ್ಲಿ ಸೃಷ್ಟಿ ಮಾಡಬೇಕು. ಅದೇ ನೀವು ಒಂದು ತೆಂಗಿನ ಮರ ಇಡ್ತೀರಿ ಅಂತ ಅಂದರೆ, ತೆಂಗಿನ ಮರ ಇಡ್ತೀರಿ ಅಂದರೆ ಅದಕ್ಕೆ ಎಷ್ಟು ಬೇಕು? 900 ಇಂದ 1000 ಚದರಡಿ ಅದ್ರ ವ್ಯಾಸ ಇರಬೇಕು. ಏರಿಯಾ ಸರ್ಫೇಸ್ ಏರಿಯಾ ಏನಿರ್ತದೋ 900 ಇಂದ 1000 ಚದರಡಿ ಇರಬೇಕು. 900 ಇಂದ 1000 ಚದರಡಿ ಅಂತಂದಾಗ 27 ಅಡಿ 27 ಅಡಿಗೆ ಇಂದ 32 ಅಡಿಗೂ 32 ಅಡಿ ಆ ಅಂತರದಲ್ಲಿ ನೀವು ತೆಂಗಿನ ಮರ ಹಾಕಬೇಕು. ನೀವು ಹತ್ರ ಏನಾಗುತ್ತೆ, ಒಂದು ಎಲೆ ಒಂದ್ರ ಮೇಲೆ, ಒಂದು ಗರಿ ಒಂದ್ರ ಮೇಲೆ ಅದು ಆಸ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ, ನೇರವಾಗಿ ಸೂರ್ಯನ ಬಿಸಿಲು ಕೆಳಗಡೆ ಇರೋಂಥ ಎಲೆಗಳು ಸಿಕ್ತಿರೋದ್ರಿಂದ ಅಲ್ಲಿ ಏನಾಗುತ್ತೆ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯೋದಿಲ್ಲ, ಆಹಾರ ಉತ್ಪಾದನೆ ಆಗೋದೇ ಇಲ್ಲ. ಹೆಚ್ಚು ಗಿಡ ಹೆಚ್ಚು ಇಳುವರಿ ಎಲ್ಲಿಂದ ಆಗುತ್ತೆ? ಸಾಲದೇ ಇಲ್ಲ. ಸ್ವಾಮೀಜಿಯವ್ರು ಏನಾದ್ರು ನಾವು 200 ಜನ ಊಟಕ್ಕೆ 5 kg ಉಪ್ಪಿಟ್ಟು ಮಾಡಿಸ್ಬಿಟ್ಟಿರೋ ಕಥೆ ಏನಾಗಿರೋದು? ಹೆಚ್ಚು ಜನ ಆಹಾರ ಎಲ್ಲಿ? ಅವ್ರೆಷ್ಟು 20 kg ಮಾಡಿಸಿದ್ರು, ಎಲ್ಲರೂ ಹೊಟ್ಟೆ ತುಂಬ ತಿಂದ್ವಿ. ಆ ರೀತಿ ನಾವು ಬೆಳೆ ಬೆಳಿಬೇಕು ಅಂದರೆ ಆಹಾರ ಉತ್ಪಾದನೆ ಹೆಚ್ಚಾಗಬೇಕು ಅಂದರೆ ಅದಕ್ಕೆ ಬೇಕಾಗಿರೋಂಥ ಅಂತರ ಸರಿಯಾಗಿರ್ಬೇಕು. ನೀವು ಯಾವಾಗ ಅಂತರ ಸರಿಯಾಗಿರ್ತೀರೋ ಅತಿ ಉತ್ಕೃಷ್ಟ ಬಂಪರ್. ಅದನ್ನು ಸುಭಾಷ್ ಪಾಳೇಕರ್ ಕೃಷಿ ಅಲ್ಲಿ ಏನು ನಾವು ಪಂಚಸ್ತರ ಎಲ್ಲ ಮಾತಾಡ್ತೀವಿ, ಮುಂದೆ ಹೇಳ್ತಾರೆ ಕೃಷಿ ಒಂದರಿಂದ ಒಂದು ನೀವು ಎಲ್ಲಿ ಕಳೆದೋಗ್ತೀರಾ ಇನ್ನು ಸ್ವಲ್ಪ ಹೊತ್ತಲ್ಲಿ ನೋಡ್ತೀರಾ.